झलक दिखला आजा झलक दिखला आजा एक बार आजा आजा. ಇವತ್ತಿನ ವಿಡಿಯೋ ಟ್ರಾವೆಲ್ ಬಗ್ಗೆನೂ ಅಲ್ಲ, ಫುಡ್ ಬಗ್ಗೆನೂ ಅಲ್ಲ, ಅಥವಾ ಲೈಫ್ ಸ್ಟೈಲ್ ಬಗ್ಗೆನೂ ಅಲ್ಲ. ನಾನಿವತ್ತು ನಿಮ್ಮ ಜೊತೆ ರಿಯಲಿಸ್ಟಿಕ್ ಆಗಿ ಮಾತಾಡೋಕ್ಕೆ ಹೊರಟಿದ್ದೇನೆ. ಕಾಲೇಜ್ ಮುಗಿದ ಮೇಲೆ ಇರೋ ನಮ್ಮ ಫ್ರೆಂಡ್ಶಿಪ್ ಲೈಫ್. ನಾವೆಲ್ಲರೂ ಬೆಂಗಳೂರು ಸಿಟಿಯಲ್ಲೇ ವರ್ಕ್ ಮಾಡ್ತಾ ಇದ್ದೇವೆ. ಆದರೆ ಕಾಲೇಜ್ ಆದಮೇಲೆ ಎಷ್ಟು ಸಲ ನಿಮ್ಮ ಫ್ರೆಂಡ್ಸ್ನ ಮೀಟ್ ಆಗಿದ್ದೇವೆ. ಒಂದೇ ಸಿಟಿಯಲ್ಲಿದ್ದರೂ ಸಿಗಲಾರದಷ್ಟು ದೂರ ಮಾಡುತ್ತೆ ಈ ಕಾಲೇಜ್ ಮುಗಿದ ಮೇಲಿನ ಲೈಫ್. ಎರಡು ಹುಡುಗ ಲೈಕ್ ಮಾಡಿದ್ರೆ ಮೀಸೆ ತೆಗಿತಾರೆ. ನಾನೊಂದು ನೀನೊಂದು ಮಾಡಿಬಿಡು ಆಯ್ತು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ವರೂಪ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಬಟ್ ಇಲ್ಲಿ ನಾವೆಲ್ಲರೂ ಒಂದು ಯೋಚನೆ ಮಾಡಬೇಕಾದ ಒಂದು ದೊಡ್ಡ ರಿಯಾಲಿಟಿ ಇದೆ. ಕಾಲೇಜಲ್ಲಿ ಇರುವಾಗ ನಮಗೆ ಅನಿಸುತ್ತೆ ನಾವು ಲೈಫ್ ಲಾಂಗ್ ಹೀಗೆ ಇರ್ತೀವಿ, ಪ್ರತಿ ವೀಕೆಂಡ್ ಸಿಗ್ತೀವಿ. ಆದರೆ ಕಾಲೇಜ್ ಗೇಟಿಂದ ಹೊರಗಡೆ ಕಾಲಿಡ್ತಾ ಹಾಗೆ ಪ್ರತಿಯೊಬ್ಬರ ಲೈಫ್ ಟ್ರ್ಯಾಕ್ ಕೂಡ ಚೇಂಜ್ ಆಗುತ್ತೆ. ಹೆಗಲ ಮೇಲೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಬರುತ್ತೆ, 9 to 5 ಜಾಬ್ ಪ್ರೆಷರ್ ಇರುತ್ತೆ, ಮ್ಯಾನೇಜರ್ ಟೆನ್ಷನ್ ಇರುತ್ತೆ, ಇನ್ನು ಕೆಲವರಿಗೆ ಕೆರಿಯರ್ ಬಿಲ್ಡ್ ಮಾಡೋ ಸ್ಟ್ರಗಲ್ ಇರುತ್ತೆ. ಬೆಂಗಳೂರಿನ ಟ್ರಾಫಿಕ್ ಮತ್ತು ಬ್ಯುಸಿ ಲೈಫಲ್ಲಿ ವೀಕೆಂಡ್ ಬಂದರೆ ಸಾಕು, ಒಂಚೂರು ನಿದ್ದೆ ಮಾಡಿದರೆ ಸಾಕು ಅನಿಸ್ಬಿಡುತ್ತೆ. ಫ್ರೆಂಡ್ಸ್ ಜೊತೆ ಸಿಗಬೇಕು ಅಂತ ವಾಟ್ಸಪ್ ಗ್ರೂಪಲ್ಲಿ ಪ್ಲ್ಯಾನ್ ಮಾಡಿದರೆ ಒಬ್ಬರಿಗೆ ಫ್ರೀ ಇದ್ದರೆ ಇನ್ನೊಬ್ಬರಿಗೆ ಆಫೀಸ್ ವರ್ಕ್ ಇರುತ್ತೆ, ಇನ್ನೊಬ್ಬರಿಗೆ ಪರ್ಸನಲ್ ಕಮಿಟ್ಮೆಂಟ್ ಇರುತ್ತೆ. ಕೊನೆಗೂ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಗುತ್ತೆ. ಒಂದು ಸಿಟಿಯಲ್ಲಿದ್ದರೂ ಕೇವಲ 10-20 ಕಿಲೋಮೀಟರ್ ದೂರದಲ್ಲಿದ್ದರೂ ಸಿಗೋಕ್ಕಾಗಲ್ಲ. ದಿಸ್ ಈಸ್ ದ ಹಾರ್ಶ್ ರಿಯಾಲಿಟಿ ಆಫ್ ಅಡಲ್ಟ್ ಲೈಫ್. ನನ್ನ ಹೆಸರು ಷಣ್ಮುಖ ಅಂತ. ಇವನು ವರುಣ್ ಅಂತ, ಪೂರ್ವಿಕಾ, ಅವಳು ಪಂಚಮಿ, ಆ್ಯಂಡ್ ಇದು ಸ್ವರೂಪ್. ಇದು ಸ್ವರೂಪ್. ಇವತ್ತು ನಾನು ಮಂತ್ರಿ ಮಾಲಲ್ಲಿ ನನ್ನ ಡಿಗ್ರಿ ಕಾಲೇಜ್ ಫ್ರೆಂಡ್ಸ್ನ ಮೀಟ್ ಮಾಡಿದ್ದೆ. ಬರೋಬ್ಬರಿ 6 ವರ್ಷ ಆದಮೇಲೆ ಕೆಲವ್ರನ್ನ ಮೀಟ್ ಮಾಡ್ತಾ ಇರೋದು. ನಿಲ್ಲು ನೋಡು, ಎರಡು ಹುಡುಗ ಲೈಕ್ ಮಾಡಿದ್ರೆ ಮೀಸೆ ತೆಗಿತಾರೆ. ನಾನೊಂದು ನೀನೊಂದು ಮಾಡಿಬಿಡು ಆಯ್ತು. ಇಲ್ಲ ಏ ಸಾಂಗ್ ಹೇಳೊಂದು ಒಳ್ಳೆ ಸಾಂಗ್ ಹೇಳು. झलक दिखला आजा झलक दिखला आजा एक बार आजा आजा. ಏ ಅದಕ್ಕ ಮೋನಿಕಾ ಮೋನಿಕಾ ಮತ್ತೆ ಕೇಳಿದ್ರೆ ಎಂತ ಹೇಳ್ಬೋದು ಗೊತ್ತುಂಟಾ? ಕೇಳಿಲ್ಲ. ನಮ್ಮನೆಲ್ಲ ಟ್ಯಾಗ್ ಮಾಡು, ನಾವು ರೀಶೇರ್ ಮಾಡಿ ಇನ್ನೂ ಫೇಮಸ್. ಇಲ್ಲ ಫೋಟೋ ಒಳ್ಳೆ ಉಂಟು. ಇದಾಕುದಲ್ಲ ನೋಡಿ. ನಾನಿವತ್ತು ಪ್ರೆಸೆಂಟ್ ಕಾಲೇಜ್ ಸ್ಟೂಡೆಂಟ್ಗೆ ಒಂದು ತುಂಬ ಇಂಪಾರ್ಟೆಂಟ್ ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಈಗ ಕಾಲೇಜ್ ಲೈಫಲ್ಲಿ ಎಂಜಾಯ್ ಮಾಡ್ತಿದ್ದೀರಾ ಇಲ್ವಾ? ಇಲ್ಲ ಅಂದರೆ ಆ ಪ್ರತಿದಿನ ಪ್ರತಿ ಸೆಕೆಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಕಂಪ್ಲೀಟಾಗಿ ಎಂಜಾಯ್ ಮಾಡಿ. ಚಿಕ್ಕ ಚಿಕ್ಕ ವಿಷಯಕ್ಕೆ ಈಗೋ ಇಟ್ಕೊಂಡು ಜಗಳ ಆಡ್ಕೊಂಡು ಮಾತು ಬಿಡಬೇಡಿ. ಯಾಕಂದರೆ ಕಾಲೇಜ್ ಮುಗಿದ ಮೇಲೆ ಈ ಥರದ ಫ್ರೆಂಡ್ಸ್ ಜೊತೆ ಕೂತು ನಗೋಕ್ಕೆ ಇನ್ನೆಷ್ಟು ವರ್ಷ ಬೇಕಾಗುತ್ತೋ ಹೇಳೋಕ್ಕಾಗಲ್ಲ. ನಾನು ಕಾಲೇಜಲ್ಲಿರುವಾಗ ನನ್ನನ್ನು ನನಗೆ ಈ ಮಾತು ಹೇಳಿದ್ದ, ಬಟ್ ಆ ಮಾತು ಅರ್ಥ ಆಗೋಷ್ಟರಲ್ಲಿ ನನ್ನ ಕಾಲೇಜ್ ಲೈಫೇ ಮುಗಿದಿತ್ತು. ಈಗ ನಿಮಗಿರೋ ಫ್ರೆಂಡ್ಸ್, ಆ ಲೈಫು ಮತ್ತು ಆ ಫ್ರೆಂಡ್ಸ್ ಒಮ್ಮೆ ಕಾಲೇಜ್ ಮುಗಿದ ಮೇಲೆ ಮತ್ತೆ ವಾಪಸ್ ಸಿಗಲ್ಲ. ನಾವು ಅಂದ್ಕೊಳ್ತೀವಿ ಕಾಲೇಜ್ ಆದಮೇಲೆ ಲೈಫ್ ಸೆಟ್ ಆಗುತ್ತೆ, ಜಾಬಿಂದ ಹಣದಿಂದ ಫ್ರೀಡಮ್ ಅಂತ. ಬಟ್ ರಿಯಾಲಿಟಿ ಸಮಥಿಂಗ್ ಡಿಫ್ರೆಂಟೇ ಆಗಿರುತ್ತೆ. ಕಾರ್ಪೊರೇಟ್ ಪ್ರಪಂಚಕ್ಕೆ ಬಂದ ಮೇಲೆ ನಿಮಗೆ ಕಲೀಗ್ ಸಿಗ್ತಾರೆ, ಕ್ಲೈಂಟ್ ಸಿಗ್ತಾರೆ. ಬಟ್ ಕಾಲೇಜ್ಗೂ ಇಲ್ಲಿಗೂ ಡಿಫ್ರೆಂಟ್ ಇರುತ್ತೆ. ಇಲ್ಲೂ ಕೂಡ ನಿಮಗೆ ಒಳ್ಳೆಯ ರೀತಿಯ ಫ್ರೆಂಡ್ಸ್ ಸಿಗ್ಬೋದು, ಒಳ್ಳೆಯ ವ್ಯಕ್ತಿಗಳು ಸಿಗ್ಬೋದು. ಬಟ್ ಕಂಪ್ಯಾರಿಸನ್ ಈಸ್ ಟೋಟಲಿ ಡಿಫ್ರೆಂಟ್. ಇನ್ನು ಈ ಮಂತ್ರಿ ಮಾಲಲ್ಲಿ ಕಳೆದ ಕೆಲವು ಗಂಟೆಗಳು ನನಗೆ ಒಂದು ವಿಷಯ ಪ್ರೂವ್ ಮಾಡ್ತು. ಲೈಫ್ ಬ್ಯುಸಿ ಆಗ್ಬೋದು, ಸಿಗಲಿಕ್ಕೆ ಟೈಮ್ ಸಿಗದೇನೂ ಇರ್ಬೋದು. ಬಟ್ ಆ ರಿಯಲ್ ಫ್ರೆಂಡ್ಶಿಪ್ ಬಾಂಡ್ ಇದೆ ಅಲ್ವಾ, ಅದು ಯಾವತ್ತೂ ಚೇಂಜ್ ಆಗಲ್ಲ. ನಾವು ಎಲ್ಲೇ ಇರಲಿ, ನಮ್ಮ ಹಾರ್ಟ್ನಲ್ಲಿ ಆ ಕಾಲೇಜ್ ದಿನಗಳು ಮಾತ್ರ ಯಾವತ್ತೂ ಇದ್ದೇ ಇರುತ್ತೆ. ನಿಮಗೂ ಕೂಡ ನಿಮ್ಮ ಕಾಲೇಜ್ ದಿನಗಳು ನೆನಪಾಗ್ತಾ ಇದ್ದರೆ, ನಿಮ್ಮ ಫ್ರೆಂಡ್ಸ್ನ ಮಿಸ್ ಮಾಡ್ಕೋತಿದ್ರೆ ಈಗಲೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಒಂದೇ ಸಿಟಿಯಲ್ಲಿದ್ದರೂ ಸಿಗದೇ ಇರೋ ಆ ನಿಮ್ಮ ಹಳೆ ಫ್ರೆಂಡ್ಗೆ ಟ್ಯಾಗ್ ಮಾಡಿ. ಇವತ್ತೇ ಒಂದು ಕಾಲ್ ಮಾಡಿ ಮಾತಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಮ್ಮೆ ಕಾಲೇಜ್ ಗೇಟ್ ದಾಟಿದ ಮೇಲೆ ಈ ಥರ ಫ್ರೆಂಡ್ಸ್ ಜೊತೆ ಕೂತು ಮನಸ್ಸು ಬಿಚ್ಚಿ ನಗೋಕ್ಕೆ ವರ್ಷಗಟ್ಟಲೆ ಬೇಕಾಗುತ್ತೆ. ಇವಾಗಿನ ಕಾಲೇಜ್ ಸ್ಟೂಡೆಂಟ್ ನೀವೇನಾದರೂ ಜಾಬ್ ಆದಮೇಲೆ ಫ್ರೆಂಡ್ಸ್ ಜೊತೆ ಟ್ರಿಪ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಆ ಪ್ಲ್ಯಾನ್ನ ಮುಂದಕ್ಕೆ ನೋಡೋಣ. ಈ ಮೂಮೆಂಟಲ್ಲಿ ಅಟ್ ಪ್ರೆಸೆಂಟ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ. ಇದು ಇವತ್ತಿನ ಸ್ಪೆಷಲ್ ವ್ಲಾಗ್ ಆಯಿತು. ನೀವು ನಿಮ್ಮ ಓಲ್ಡ್ ಕಾಲೇಜ್ ಫ್ರೆಂಡ್ನ ಮೀಟ್ ಆಗದೆ ಎಷ್ಟು ದಿನ ಆಯಿತು? ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಉತ್ತರನ ತಿಳಿಸಿ. ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಂಟಿಲ್ ಟೇಕ್ ಕೇರ್, ಎಂಜಾಯ್ ದ ವಿಡಿಯೋ. ₹100 ಅಲ್ಲ ಇಲ್ಲಿ ನಮಗೆ ಅದು ಸ್ಕೇರಿ ಬೇಕು. ಅಲ್ಲ ನೋಡು ವಿಡಿಯೋ.
ನೀನಾ ಸ್ವರೂಪ್ ಶರ್ಟ್ ಹಿಡ್ದು ಹೇಳ್ತಿದ್ದ ಇವ ಮುಂದಿಂದ ಎಳಿತಿದ್ದ ಇವ್ರು ಹಿಂದಿಂದ ಇನ್ನ ಬಾಕಿ ಇದೆ ಏಯ್ ನಾನು ಮುಂದೆ ಹೋಗುದು ಇವ ಬರೀ ಸೈಕಲ್ ಬರೀ ಬರೀ ಸಣ್ಣ ಹೋಗಿ ಕೂತ್ಕೊಳ್ಳಿ ಮತ್ತೆ ನೋಡಕ್ ಮುಂದೆ ಇದು ಯಾವುದು ಪೊಲೀಸ್ ಸ್ಟೇಷನ್ ಇದೆ ಈಗ ಯಾವ ತಗೊಂಡಿದ್ದಿ ಹೇಳು ಬೇಗ ಯಾಕೆ ತಗೊಳ್ಳಿ ನೀ ಯಾವ ತಗೊಂಡಿದ್ದಿ ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡ್ಕೊಂಡು ಹೋಗೋಣ ಈ ಸತಿ ಬಾರಿ ನಾವು ನೆಕ್ಸ್ಟ್ ಟೈಮ್ ಎಲ್ಲ ಬೇರೆ ಕಡೆ ಹೋಗೋಣ ಮಾಲ್ ಎಲ್ಲ ಬೋರ್ ಈ ಮಸಾಲ ಅವಮಾನ ಆಯ್ತು. ನಾವು ಗೀ ಅವರು ದೊಡ್ಡ ಜನತರ ದಾವಣಗೆರೆ ಬೆಣ್ಣೆ ಬೆಣ್ಣೆ ಫಸ್ಟ್ ಸಿಗೋದಿಲ್ಲ ನಾವು ಫಸ್ಟ್ ಸಿಗುತ್ತೆ ಅಂತ ಏನ್ ಆನ್ ಮಾಡ್ಬೇಕು ಏನ್ ಮಾಡೋದು ಬೇಡ ಪುನಃ ಇದು ಮಾಡು ಸೆಲೆಕ್ಟ್ ಬೇಡ ಬ್ರೋ ಏರ್ ಡ್ರಾಪ್ ಏನಾದ್ರು ಇದು ಮಾಡ್ಬೇಕು ಅದೇನ್ ಬೇಡ ಫಸ್ಟಿಗೆ ಇದೆ ನೀವನ್ನೇನು ಮಾಡಬೇಕು ಫ್ಲಶಿಂಗ್ ಔಡ್ರ ಕಳ್ಸಿ पानीपुरी में 6 एक सूखा 6 पाँच हाँ सूखा लेके ಸಂಜಯ್ ನಿಂದು ಮೋಟಿವೇಶನಲ್ ನಿಮ್ದು ಸಂಜಯ್ದು ಮೋಟಿವೇಶನಲ್ ನಾಡ್ದು ಬರ್ಡೇಗೆ ಹಾಕ್ಬೇಕಂತಿದ್ದು ಬರ್ಡೇ ಆಯ್ತು ನಾನು ಹಾಕಿಸ್ತೇನೆ ನಿಮ್ಮನ್ನ